ನಮಸ್ತೆ ಎಲ್ಲಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ರೀಚಿಂಗ್ ದ ಏಜ್ ಆಫ್ ಅಡೋಲಸೆನ್ಸ್, ಅದರಲ್ಲಿ ಇಂಟ್ರೊಡಕ್ಷನ್ ಮತ್ತು ಅಡೋಲಸೆನ್ಸ್ ಇಲ್ಲಿವರೆಗೆ ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್. ಅಡೋಲಸೆನ್ಸ್ ಬಿಗಿನ್ಸ್ ಅರೌಂಡ್ ದ ಏಜ್ ಆಫ್ 11 ಆ್ಯಂಡ್ ಲಾಸ್ಟ್ ಅಪ್ ಟು 18 ಆರ್ 19 ಇಯರ್ಸ್ ಆಫ್ ಏಜ್. ಈ ಅಡೋಲಸೆನ್ಸ್ ಪ್ರೌಢಾವಸ್ಥೆ ಅನ್ನೋದು ಯಾವಾಗ ಪ್ರಾರಂಭ ಆಗುತ್ತೆ ಅಂದರೆ ಬಿಗಿನ್ಸ್ ಎಟ್ ದ ಏಜ್ ಆಫ್ 11, 11ನೇ ವರ್ಷಕ್ಕೆ ಪ್ರಾರಂಭ ಆಗುತ್ತೆ. ಲಾಸ್ಟ್ ಅಪ್ ಟು, ಅದು ಕೊನೆಗೊಳ್ಳೋದು 18 ಅಥವಾ 19 ವರ್ಷಕ್ಕೆ ಪ್ರೌಢಾವಸ್ಥೆ ಅಂತ ಮುಗಿಯುತ್ತೆ. ಸಿನ್ಸ್ ದಿಸ್ ಪೀರಿಯಡ್ ಕವರ್ಸ್ ದ ಟೀನ್ಸ್, ಈ ಒಂದು ಅವಧಿಯನ್ನು ನಾವು ಟೀನ್ಸ್, ಹದಿಹರೆಯ ಅಂಥೇಳಿ ಕರಿತೀವಿ. 13 to 18 or 19 years of age, 13 ವರ್ಷದಿಂದ 18 ಅಥವಾ 19 ವರ್ಷದ ಮಕ್ಕಳನ್ನು ಟೀನೇಜರ್ಸ್ ಅಂತೇಳಿ ಕರಿತೀವಿ, ಟೀನ್ಸ್ ಅಂತೇಳಿ. ಸೆಂಟ್ಸ್ ಆರ್ ಕಾಲ್ಡ್ ಟೀನೇಜರ್ಸ್. ಈ ಪ್ರೌಢಾವಸ್ಥೆಯ ಈ ಒಂದು ಅವಧಿಯನ್ನು ಏನಂತ ಕರೀತಾರೆ? ಹದಿಹರೆಯದ ವಯಸ್ಸು, ಟೀನೇಜರ್ಸ್ ಅಂತೇಳಿ ಕರೀತಾರೆ. In girls, adolescence may begin a year or two earlier than in boys. In girls, ಆದರೆ ಹೆಣ್ಣು ಮಕ್ಕಳಲ್ಲಿ, ಗರ್ಲ್ಸಲ್ಲಿ ಅಡೋಲಸೆನ್ಸ್ ಮೇ ಬಿಗಿನ್ ಎ ಇಯರ್, ಈ ಪ್ರೌಢಾವಸ್ಥೆ ಅನ್ನೋದು ಇಯರ್ ಆರ್ ಟೂ ಅರ್ಲಿಯರ್ ದ್ಯಾನ್ ಎ ಬಾಯ್ಸ್. ಈ ಬಾಯ್ಸ್, ಹುಡುಗರಿಗೆ ಕಂಪೇರ್ ಮಾಡಿದ್ರೆ ಅವರಿಗೆ 11 ಅಥವಾ 13 ವರ್ಷಕ್ಕೆ ಹುಡುಗರು ಪ್ರೌಢಾವಸ್ಥೆಗೆ ಬರೋದಕ್ಕೆ ಪ್ರಾರಂಭ ಮಾಡಿದ್ರೆ, ಗರ್ಲ್ಸಲ್ಲಿ, ಹುಡುಗಿಯರಲ್ಲಿ ಇದಕ್ಕೆ 1 ಅಥವಾ 2 ವರ್ಷ ಮುಂಚೆ, 10 ವರ್ಷಕ್ಕೇ ಅಥವಾ 9 ವರ್ಷ, 10 ವರ್ಷ, 11 ವರ್ಷಕ್ಕೆ ಅವರಿಗಿಂತ 1-2 ವರ್ಷ ಮುಂಚೆನೇ ಪ್ರೌಢಾವಸ್ಥೆಗೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಯಾರಲ್ಲಿ? ಗರ್ಲ್ಸಲ್ಲಿ. ಆಲ್ಸೋ ದ ಪೀರಿಯಡ್ ಆಫ್ ಅಡೋಲಸೆನ್ಸ್ ವೇರಿಯಸ್ ಫ್ರಮ್ ಪರ್ಸನ್ ಟು ಪರ್ಸನ್ಸ್. ಅದಲ್ಲದೆ ಎಲ್ಲ ಗರ್ಲ್ಸು 9, 10, 11 ವರ್ಷಕ್ಕೆ ಪ್ರೌಢಾವಸ್ಥೆಗೆ ಬರಲ್ಲ. ಎಲ್ಲ ಬಾಯ್ಸು 11ರಿಂದ 13 ವರ್ಷಕ್ಕೆ ಪ್ರೌಢಾವಸ್ಥೆಗೆ ಬಂದ್ಬಿಡಲ್ಲ. ಇದು ಪರ್ಸನ್ ಟು ಪರ್ಸನ್ಸ್ಗೆ, ಒಬ್ಬ ವ್ಯಕ್ತಿಯಿಂದ ವ್ಯಕ್ತಿಗೆ ಡಿಫ್ರೆಂಟ್ ಇರುತ್ತೆ. ಕೆಲವರು 15 ವರ್ಷಕ್ಕೆ ಬರ್ಬೋದು, ಕೆಲವೊಬ್ಬರು 14 ಇಯರ್ಸ್ಗೆ ಆಗ್ಬೋದು, ಕೆಲವೊಬ್ಬರು 16 ಇಯರ್ಸ್ಗೆ ಆಗ್ಬೋದು, ಕೆಲವೊಬ್ಬರು 8 ಇಯರ್ಸ್ಗೂ ಆಗ್ಬೋದು, ಟೂ ಅರ್ಲಿನೂ ಆಗ್ಬೋದು, ಕೆಲವೊಬ್ಬರಲ್ಲಿ ಲೇಟಾಗೂ ಆಗ್ಬೋದು. ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತೆ. ದ ಹ್ಯೂಮನ್ ಬಾಡಿ ಅಂಡರ್ಗೋಸ್ ಸೆವರಲ್ ಚೇಂಜಸ್ ಡ್ಯೂರಿಂಗ್ ಅಡೋಲಸೆನ್ಸ್. ಆದರೆ ಈ ಅಡೋಲಸೆನ್ಸ್, ಈ ಪ್ರೌಢಾವಸ್ಥೆಯ ಸಮಯದಲ್ಲಿ ಒಬ್ಬ ಮನುಷ್ಯನಾದಂತಹ ಅವನ ದೇಹದಲ್ಲಿ ಅನೇಕ ಬದಲಾವಣೆಗಳು, ಸೆವರಲ್ ಚೇಂಜಸ್, ಎಷ್ಟೊಂದು ಬದಲಾವಣೆಗಳು ಕಂಡುಬರುತ್ತೆ. ದೀಸ್ ಚೇಂಜಸ್ ಮಾರ್ಕ್ ದ ಆನ್ಸೆಟ್ ಆಫ್ ಪ್ಯೂಬರ್ಟಿ. ಈ ಒಂದು ಹದಿಹರೆಯದಲ್ಲಿ ಕಂಡುಬರುವಂತಹ ಈ ಬದಲಾವಣೆಯನ್ನೇ ಪ್ಯೂಬರ್ಟಿ, ಮತ್ತೊಂದು ಹೆಸರು ಏನಂತ ಕರೀತಾರೆ? ಪ್ಯೂಬರ್ಟಿ ಅಂದರೆ ಪ್ರೌಢ ವಯಸ್ಸು ಅಂತೇಳಿ ಕರೆಯೋದು. ದ ಮೋಸ್ಟ್, ಇಲ್ಲಿ ತಿಳ್ಕೋಬೇಕು ಭೋಜ ಅಂತ ಹೇಳ್ತಿದ್ದ ಅಲ್ವಾ, ಏನೇನು ಚೇಂಜಸ್ ಆಗುತ್ತೆ, ಸೆವರಲ್ ಚೇಂಜಸ್ ಆಗುತ್ತೆ, ಅದಕ್ಕೆಲ್ಲ ಏನು ಹೆಸರಿದೆ ಅಂತೇಳಿ. ಇದನ್ನೇ ನಾವು ಈ ಪ್ರೌಢಾವಸ್ಥೆಗೆ ಬರ್ತಕ್ಕಂತಹ ಒಂದು ಪೀರಿಯಡ್ನ ಟೀನೇಜರ್ಸ್ ಅಂತಾರೆ. ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಈ ಸೆವರಲ್ ಚೇಂಜಸ್ಗೆ ಪ್ಯೂಬರ್ಟಿ, ಪ್ರೌಢ ವಯಸ್ಸು ಅಂತೇಳಿ ಕರೆಯೋದು. The most important change which mark puberty is that boys and girls become capable of reproduction. ಈ ಪ್ಯೂಬರ್ಟಿ, ಪ್ರೌಢ ವಯಸ್ಸಿನಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂದರೆ, ಒಬ್ಬ ಗಂಡು ಮತ್ತು ಹೆಣ್ಣು ರಿಪ್ರೊಡಕ್ಷನ್ಗೆ, ಸಂತಾನೋತ್ಪತ್ತಿಗೆ ತಯಾರಾಗ್ತಿರುವಂತಹ ಒಂದು ಹಂತ ಅಂಥೇಳಿ ಮಾರ್ಕ್ ಮಾಡ್ಬೋದು. ಸಂತಾನೋತ್ಪತ್ತಿಗೆ ಅವರು ಏಬಲ್, ತಯಾರಿ ಆಗೋದಕ್ಕೆ ಎಂಟರ್ ಆಗ್ತಿರ್ತಕ್ಕಂಥ ಒಂದು ಹಂತ. ತಯಾರಾಗೋದಕ್ಕೆ ಗಂಡು ಮತ್ತು ಹೆಣ್ಣು ಇಬ್ಬರು ಅವರೊಂದು ಸಂತಾನೋತ್ಪತ್ತಿ ಮಾಡೋದಕ್ಕೆ ತಯಾರಿ ಆಗಿರತಕ್ಕಂತಹ ಒಂದು ಸೂಚನೆ ಅಂತ ಹೇಳಿ ತಿಳಿಸ್ಬೋದು. ಪೂರ್ಣವಾಗಿ ಅವರು ಪ್ರೊಡಕ್ಷನ್ ಮಾಡೋದಕ್ಕೆ ಕೇಬಲ್ ಅಂತಲ್ಲ, ಆ ಒಂದು ಎಂಟರ್ ಆಗ್ತಿದ್ದಾರೆ ಆ ಒಂದು ಹಂತಕ್ಕೆ ಅಂತೇಳಿ. ಪ್ಯೂಬರ್ಟಿ ಎಂಡ್ಸ್ when an adolescent reaches reproductive maturity. ಏನು ಈ ಪ್ಯೂಬರ್ಟಿ ಎಂಡ್ಸ್ ಯಾವಾಗ, ಈ ಒಂದು ಪ್ರೌಢ ವಯಸ್ಸು ಯಾವಾಗ ಒಂದು ಕೊನೆಗೊಳ್ಳುತ್ತೆ ಅಂದರೆ, ತರುಣರು ಸಂತಾನೋತ್ಪತ್ತಿ ಪಕ್ವತೆಯನ್ನು, ಮೆಚ್ಯೂರಿಟಿಯನ್ನು ಪಡ್ಕೊಂಡಾಗ, ಒಂದು ಹಂತವನ್ನು ತಲುಪಿದಾಗ ಈ ಪ್ರೌಢಾವಸ್ಥೆ ಅನ್ನೋದು ಕೊನೆಗೊಳ್ಳುತ್ತೆ. ಅರ್ಥ ಆಯ್ತಾ? ಮೆಚ್ಯೂರಿಟಿ ಅನ್ನೋದು ಒಂದು 19-20 ಇಯರ್ಸ್ಗೆ ಕೊನೆಗೊಳ್ಳುತ್ತೆ.
Paheli and Bojoy realized that sudden increase in height and hairy line above the lips in boys were signs of adolescence. ಪಹೇಲಿ ಮತ್ತು ಪೋಜಾಯ್ಗೆ ಇವಾಗ ತುಂಬ ಚೆನ್ನಾಗಿ ಅರ್ಥ ಆಯಿತು. ಯಾಕೆ ರಿಯಲೈಸ್ಡ್ ಅವರಿಗೆ ತಿಳ್ಕೊಂಡ್ರು, ಗೊತ್ತಾಯಿತು. ಸಡನ್ ಇನ್ಕ್ರೀಸ್ ಇನ್ ಹೈಟ್, ಯಾಕೆ ಇದ್ದಕ್ಕಿದ್ದಾಗೆ ತುಂಬ ಅವರ ಫ್ರೆಂಡ್ಸು ಎತ್ತರವಾಗಿ ಬೆಳೆದಿದ್ದ, ತುಂಬ ಹೈಟೇಗೆ ಬಂದ. ಆ್ಯಂಡ್ ಲಿಪ್ಸ್, ಅವನ ತುಟಿಯ ಮೇಲೆ ಕೆಲವೊಂದು ಸಣ್ಣ ಸಣ್ಣ ಕೂದಲುಗಳು ಯಾಕೆ ಬೆಳ್ಕೊಳ್ತು ಅನ್ನೋದು ಇವಾಗ ಅವರಿಬ್ಬರಿಗೂ ಅರ್ಥ ಆಯಿತು. ದೇ ವಾಂಟೆಡ್ ಟು ನೋ ಮೋರ್ ಅಬೌಟ್ ಅದರ್ ಚೇಂಜಸ್ ಅಟ್ ಪ್ಯೂಬರ್ಟಿ. ಇದಲ್ಲದೆ ಇನ್ನೂ ಯಾವ್ಯಾವ ರೀತಿ ಸೆವೆರಲ್ ಚೇಂಜಸ್ ಇನ್ ಪ್ಯೂಬರ್ಟಿ ಅಂತ ಹೇಳಿದ್ರಲ್ವಾ, ಇನ್ನೂ ಯಾವ್ಯಾವ ರೀತಿಯ ಬದಲಾವಣೆಗಳಾಗುತ್ತೆ ಅದನ್ನು ತಿಳ್ಕೊಳ್ಬೇಕು ಅಂತೇಳಿ ಅವರಿಬ್ಬರಿಗೂ ಇಷ್ಟ ಆಗಿದೆ. ಗಳಿಸಿ 7.2 ನೋಡಿ. ಚೇಂಜಸ್ ಅಟ್ ಪ್ಯೂಬರ್ಟಿ ಏನು, ಪ್ರೌಢಾವಸ್ಥೆಯಲ್ಲಿನ ಬದಲಾವಣೆಗಳು. ಈ ಪ್ಯೂಬರ್ಟಿನಲ್ಲಿ, ಪ್ರೌಢ ವಯಸ್ಸಿನಲ್ಲಿ ಆಗುವಂಥ ಬದಲಾವಣೆಗಳು ಏನೇನು ಹಾಗಾದರೆ? ಅದರಲ್ಲಿ ಫಸ್ಟ್ ಒನ್, ಇನ್ಕ್ರೀಸ್ ಇನ್ ಹೈಟ್. ಎತ್ತರದಲ್ಲಿ ಏನು ಹೆಚ್ಚಳ, ಅವರ ಹೈಟಲ್ಲಿ ಎತ್ತರದಲ್ಲಿ ಏನಾಗ್ತಿದೆ, ಹೆಚ್ಚಳವಾಗ್ತಿದೆ. ದ ಮೋಸ್ಟ್ ಕಾನ್ಸ್ಪಿಷಿಯಸ್ ಚೇಂಜಸ್ ಡ್ಯೂರಿಂಗ್ ಪ್ಯೂಬರ್ಟಿ ಈಸ್ ದ ಸಡನ್ ಇನ್ಕ್ರೀಸ್ ಇನ್ ಹೈಟ್. ಈ ಪ್ರೌಢ ವಯಸ್ಸಿನಲ್ಲಿ ಪ್ರಮುಖವಾಗಿ ಆಗುವಂಥ ಬದಲಾವಣೆ ಅಂದರೆ ಅದು ಸಡನ್ ಇನ್ಕ್ರೀಸ್ ಇನ್ ಹೈಟ್, ಎತ್ತರದಲ್ಲಿ ಆಗುವಂತಹ ಹೆಚ್ಚಳ. At this time, the long bones, that is the bones of ಈ ಒಂದು ಸಮಯದಲ್ಲಿ ಉದ್ದವಾದ ನೀಳವಾದ ಮೂಳೆಗಳು ಬೆಳವಣಿಗೆ ಆಗುತ್ತೆ. ಆ್ಯಂಡ್ ದೆನ್ ದ ಬೋನ್ಸ್ ಆಫ್ ದ ಆರ್ಮ್ಸ್ ಆ್ಯಂಡ್ ದ ಲೆಗ್ಸ್ ಅಲಾಂಗ್ರೇಟ್ ಆ್ಯಂಡ್ ಮೇಕ್ ಎ ಪರ್ಸನ್ ಟಾಲ್. ಆ ಒಂದು ವ್ಯಕ್ತಿಯ, ಯಾರು ಪ್ರೌಢಾವಸ್ಥೆಗೆ ತಲುಪ್ತಾನೆ ಆ ಒಂದು ವ್ಯಕ್ತಿಯ ಕೈ ಮತ್ತು ಕಾಲುಗಳಲ್ಲಿ ನೀಳವಾದ ಉದ್ದವಾದ ಮೂಳೆಗಳು ಅವರ ಕೈ ಮತ್ತು ಕಾಲುಗಳಲ್ಲಿ ಬೆಳೆಯೋದಕ್ಕೆ ಉದ್ದವಾಗಿ ಆ ವ್ಯಕ್ತಿಯಲ್ಲಿ ಬೆಳೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಇದರಿಂದಾಗಿ ಆ ವ್ಯಕ್ತಿ ಟಾಲ್, ತುಂಬ ಎತ್ತರವಾಗಿ ಕಂಡು ಬರ್ತಾನೆ. ಇದಕ್ಕೊಂದು ಇನ್ಕ್ರೀಸ್ ಇನ್ ಹೈಟ್, ಅದಕ್ಕೆ ಒಂದು ಎಕ್ಸಾಂಪಲ್ ಮೂಲಕ ಆಕ್ಟಿವಿಟಿನ ಕೊಟ್ಟಿದ್ದಾರೆ, ಅದನ್ನು ಡಿಸ್ಕಸ್ ಮಾಡೋಣ. The following charts gives the average rate of growth in height of boys and girls with age. ಇಲ್ಲಿ ಒಂದು ಟೇಬಲ್ನ ಕೊಟ್ಟಿದ್ದಾರೆ ಚಾರ್ಟ್. ಇದರಲ್ಲಿ ಏಜ್ ವೈಸ್ ಬಾಯ್ಸ್ ಮತ್ತು ಗರ್ಲ್ಸ್ ಅವ್ರದ್ದು ಫುಲ್ ಹೈಟ್ ಅಂದರೆ ಆಲ್ಮೋಸ್ಟ್ ಇಷ್ಟು ಹೈಟ್ ಇರುತ್ತೆ ಅನ್ನೋದನ್ನ ಒಂದು ಚಾರ್ಟ್ ಮೂಲಕ ಇಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ನೋಡಿ, ದ ಫಿಗರ್ಸ್ ಇನ್ ಕಾಲಮ್ 2 and 3 give the percentage of the height a person has reached at the age given in column 1. ಈ ಕಾಲಮ್ 2 ಮತ್ತು 3ನಲ್ಲಿ ಬಾಯ್ಸ್ ಮತ್ತು ಗರ್ಲ್ಸ್ದು ಫುಲ್ ಹೈಟ್ ಎಷ್ಟು ಬರುತ್ತೆ, ಅವರು ಏಜ್ ಆಫ್ ಇಯರ್ಗೆ 8 ಇಯರ್ಸ್ಗೆ ಎಷ್ಟು ಹೈಟ್ ಇರುತ್ತೆ, 9 ಇಯರ್ಸ್ಗೆ ಎಷ್ಟು ಹೈಟ್ ಬರ್ತಾರೆ, 10 ಇಯರ್ಸ್ಗೆ ಎಷ್ಟು ಹೈಟ್ ಬರ್ತಾರೆ, ಅದನ್ನು ಕೊಟ್ಟಿದೆ. ಫಾರ್ ಎಕ್ಸಾಂಪಲ್, ಬಾಯ್ ದ ಏಜ್ 11. ಇನ್ ಕೇಸ್ ಬಾಯ್ದು ಅಂದರೆ ಒಬ್ಬ ಹುಡುಗ 11 ವರ್ಷ ಇದ್ದಾನೆ ಅಂದರೆ, a boy has reached 81% of his probable full height. ಅವನು 11 ಇಯರ್ಸ್ ಇದ್ದಾನೆ ಅಂದರೆ ಇಲ್ಲಿ ನೋಡಿ, ಪ್ರಾಬಬಲಿ ಒಂದು ಹೈಟ್ ಎಷ್ಟಿರುತ್ತೆ, 81%. ಇಲ್ಲೇ ಕೊಟ್ಟಿದ್ದಾರೆ 81% ಆಫ್ ಎಷ್ಟು ಹೈಟ್ ಬೆಳೆದಿರ್ತಾನೆ 11 ಇಯರ್ಸ್ಗೆ. ಅದೇ ರೀತಿ, ವೈಲ್ ಎ ಗರ್ಲ್ ಹ್ಯಾಸ್ ರೀಚ್ಡ್ 88% ಆಫ್ ಅವರ್ ಫುಲ್ ಹೈಟ್. ಅದೇ ರೀತಿ ಗರ್ಲ್ಸು 11 ಇಯರ್ಸ್ ಇದ್ದಾಳೆ ಅಂದರೆ ಅವಳು 88% ಆಫ್ ಹೈಟನ್ನು, ಅಂದರೆ ಬಾಯ್ಗಿಂತ 7% ಜಾಸ್ತಿನೇ ಹೈಟು ಬೇಗ ಬೆಳೆದಿರ್ತಾರೆ ಗರ್ಲ್ಸು, ಹೆಣ್ಮಕ್ಳು. ದೀಸ್ ಫಿಗರ್ಸ್ ಆರ್ ಓನ್ಲಿ ರೆಪ್ರೆಸೆಂಟೇಟಿವ್ ಆ್ಯಂಡ್ ದೇರ್ ಮೇ ಬಿ ಇಂಡಿವಿಜುವಲ್ ವೇರಿಯೇಷನ್ಸ್. ಇದು ಮ್ಯಾಕ್ಸಿಮಮ್ ಆಗಿ ನಾವು ಆಲ್ಮೋಸ್ಟ್ ಈ ಏಜಿಗೆ ಇಷ್ಟು ಹೈಟ್ ಬರ್ತಾರೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ದು. ಬಟ್ ಇಂಡಿವಿಜುವಲ್ ಆಗಿ ಕೆಲವೊಬ್ಬರು ವೈಯಕ್ತಿಕವಾಗಿ ತೆಗೆದುಕೊಂಡಾಗ ಅವರ ಏಜಿಗೆ ಕೆಲವೊಬ್ಬರು ಹೈಟು ಡಿಫ್ರೆನ್ಸ್ ಇರುತ್ತೆ, ವೇರಿ ಇರುತ್ತೆ. ಯೂಸ್ ದ ಟೇಬಲ್ ಫಾರ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ವರ್ಕ್ ಔಟ್ ಹೌ ಟಾಲ್ ದೇ ಆರ್ ಲೈಕ್ಲಿ ಟು ಬಿ. ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಅವರ ಹೈಟು, ನಿಮ್ಮ ಹೈಟು, ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ. ಯಾರು ಟಾಲ್ ಇದ್ದಾರೆ ನಿಮ್ಮ ಸ್ಕೂಲ್ಸ್ ಅಥವಾ ನಿಮ್ಮ ಕ್ಲಾಸ್ ರೂಮ್ಸಲ್ಲಿ, ಎಲ್ಲರೂ ಒಂದೇ ಕ್ಲಾಸ್ 8th ಸ್ಟ್ಯಾಂಡರ್ಡ್ ಅವರೇ, ನಿಮ್ಮ ಏಜ್ ಅವರೇ. ಬಟ್ ಕೆಲವರು ತುಂಬ ಹೈಟ್ ಇರ್ತಾರೆ, ಕೆಲವರು ಸ್ವಲ್ಪ ಕುಳ್ಳ ಇರ್ತಾರೆ. ಅದನ್ನು ಫೈಂಡ್ ಔಟ್ ಮಾಡಿ. ಫೈಂಡ್ ಔಟ್ ಹೂ ಈಸ್ ಲೈಕ್ಲಿ ಟು ಬಿ.
ಯಾರು ಆ ರೀತಿ ಇದ್ದಾರೆ, ತುಂಬ ಹೈಟ್ ಇರೋರು ಅಥವಾ ತುಂಬ ಕುಳ್ಳುಕಿರೋರು ಇದ್ದಾರೆ ಅಂತೇಳಿ ಡಿಸ್ಕಸ್ ಮಾಡಿ ಅಂತೇಳಿ. ಸಿ ಈ ಚಾರ್ಟ್ನ ನೋಡೋಣ. ದ ಟಾಲೆಸ್ಟ್ ಆ್ಯಂಡ್ ಹೂ ಮೈಟ್ ಬಿ ಶಾರ್ಟ್ ಇನ್ ಯುವರ್ ಕ್ಲಾಸ್. ನಿಮ್ಮ ಕ್ಲಾಸ್ ರೂಮಲ್ಲಿ ಯಾರು ತುಂಬ ಉದ್ದ ಇದ್ದಾರೆ ಬಾಯ್ಸಲ್ಲಿ, ಯಾರು ತುಂಬ ಇನ್ನೂ ಕುಳ್ಳಾಕಿದ್ದಾರೆ, ಅದೇ ರೀತಿ ಗರ್ಲ್ಸಲ್ಲಿ ಯಾರು ನಿಮ್ಮ ಕ್ಲಾಸ್ ರೂಮ್ಮೇಟ್ಸೇ ಯಾರು ತುಂಬ ಹೈಟ್ ಟಾಲ್ ಇದ್ದಾರೆ, ಉದ್ದವಾಗಿದ್ದಾರೆ, ಅಥವಾ ಯಾರು ತುಂಬ ಕುಳ್ಳ ಇದ್ದಾರೆ ಅದನ್ನು ನೋಟ್ ಮಾಡ್ಕೊಳ್ಳಿ ಅಂತೇಳಿ. ಸಿ ಚಾರ್ಟ್ ನೋಡಿ. ಏಜ್ ಇನ್ ಇಯರ್ಸ್, ಪರ್ಸೆಂಟೇಜ್ ಆಫ್ ಫುಲ್ ಹೈಟ್. ಆಲ್ಮೋಸ್ಟ್ ಈ ಏಜಿಗೆ ಇಷ್ಟು ಪರ್ಸೆಂಟ್ ಆಫ್ ಹೈಟ್ ಬೆಳೆದಿರ್ತಾರೆ ಅನ್ನೋದು ಇದೊಂದು ಚಾರ್ಟ್. ಎಲ್ಲರದು ಆಲ್ಮೋಸ್ಟ್ ಕನ್ಸಿಡರ್ ಮಾಡಿ ಈ ರೀತಿ ಇರುತ್ತೆ ಅಂತೇಳಿ. 8 ಇಯರ್ಸ್ಗೆ 72% ಬಾಯ್ಸ್ ಹೈಟ್ ಬರ್ತಾರೆ, ಗರ್ಲ್ಸ್ 77%. ಅದೇ ರೀತಿ 9 ಇಯರ್ಸ್ಗೆ 9 ವರ್ಷದಲ್ಲಿ ಬಾಯ್ಸ್ 75% ಹೈಟ್ ಆಗ್ತಾರೆ, ಗರ್ಲ್ಸು 81% ಆಫ್ ಹೈಟ್. ಅದೇ ರೀತಿ 10 ಇಯರ್ಸ್ಗೆ 10 ವರ್ಷಕ್ಕೆ ಬಾಯ್ಸ್ 78% ಹೈಟ್ ಬೆಳೆದ್ರೆ ಗರ್ಲ್ಸು 84%. 11 ಇಯರ್ಸ್ಗೆ ಬಾಯ್ಸ್ 81, ಗರ್ಲ್ಸು 88%. ಅದೇ ರೀತಿ 12 ಇಯರ್ಸ್ಗೆ 12 ವರ್ಷಕ್ಕೆ 84% ಆಫ್ ಬಾಯ್ಸ್ ಹೈಟ್, 91% ಆಫ್ ಗರ್ಲ್ಸ್ ಹೈಟ್. ಅದೇ ರೀತಿ 13 ಇಯರ್ಸ್ಗೆ 88% ಆಫ್ ಬಾಯ್ಸ್ ಹೈಟ್, 95% ಆಫ್ ಗರ್ಲ್ಸ್ ಹೈಟ್. 14 ಇಯರ್ಸ್ಗೆ 14 ವರ್ಷಕ್ಕೆ 92% ಆಫ್ ಬಾಯ್ಸ್ ಹೈಟ್, 98% ಆಫ್ ಬಾಯ್ಸ್ ಗರ್ಲ್ಸ್ ಹೈಟ್. ಅದೇ ರೀತಿ 15 ವರ್ಷಕ್ಕೆ ಬಾಯ್ಸ್ 95% ಹೈಟ್ ಬೆಳೀತಾರೆ, ಗರ್ಲ್ಸ್ ಆಲ್ಮೋಸ್ಟ್ 99% ಕವರ್ ಮಾಡಿರ್ತಾರೆ. 16 ಇಯರ್ಸ್ಗೆ 16 ವರ್ಷಕ್ಕೆ 98% ಬಾಯ್ಸ್ ಹೈಟ್ ಬೆಳೆದ್ರೆ 99.5 ಅಷ್ಟು ಗರ್ಲ್ಸ್ ಬೆಳೀತಾರೆ. 17 ಇಯರ್ಸ್ಗೆ ಬಾಯ್ಸ್ 99%, ಗರ್ಲ್ಸ್ ಆಲ್ಮೋಸ್ಟ್ 17 ವರ್ಷಕ್ಕೆಲ್ಲ ಫುಲ್ ಅವರ ಕಂಪ್ಲೀಟ್ ಅವ್ರದ್ದು ಪುಬರ್ಟಿದು ಹೈಟ್ ಬಂದುಬಿಟ್ಟಿರ್ತಾರೆ. ಅದೇ ರೀತಿ 18 ಇಯರ್ಸ್ಗೆ ಕರೆಕ್ಟಾಗಿ 18 ವರ್ಷ ತುಂಬ್ತಿದ್ದಾಗ ಬಾಯ್ಸ್ ಕಂಪ್ಲೀಟ್ 100 ಇಯರ್ಸ್ ಫುಲ್ ಹೈಟ್ ಬೆಳೀತಾರೆ, ಗರ್ಲ್ಸ್ ಆಲ್ರೆಡಿ 100% ಹೈಟ್ ಇರುತ್ತೆ. ಇದಿಷ್ಟು ಚಾರ್ಟ್ ಫಾರ್ ಇಯರ್ ವೈಸ್ ಆಫ್ ಫುಲ್ ಹೈಟ್ ಇನ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ನೀವು ಈ ಯಾವ ವರ್ಷಕ್ಕೆ ಎಷ್ಟು ಹೈಟ್ ಇದ್ದೀರಾ ಅದನ್ನು ಸಹ ನೀವು ಚೆಕ್ ಮಾಡ್ಕೋಬೋದು. ಕ್ಯಾಲ್ಕುಲೇಷನ್ ಫಾರ್ ಫುಲ್ ಹೈಟ್ ಇನ್ ಸೆಂಟಿಮೀಟ್ರಲ್ಲಿ ಹೇಗೆ ಕಂಡುಹಿಡಿಯೋದು? ಪ್ರೆಸೆಂಟ್ ಹೈಟ್, ಈಗ ಎಷ್ಟು ಹೈಟ್ ಇದ್ದೀರಾ ಸೆಂಟಿಮೀಟ್ರಲ್ಲಿ, ಅದು ಪರ್ಸೆಂಟೇಜ್ ಆಫ್ ಫುಲ್ ಹೈಟ್ ಅಟ್ ದಿಸ್ ಏಜ್, ನಿಮ್ಮ ಏಜ್ 8 ವರ್ಷಕ್ಕೆ 9 ವರ್ಷಕ್ಕೆ ಅಥವಾ 16 ವರ್ಷಕ್ಕೆ, ಅದನ್ನು ಇಂಟು 100 ಕ್ಯಾಲ್ಕುಲೇಟ್ ಮಾಡಬೇಕು. ಎಕ್ಸಾಂಪಲ್, ಎ ಬಾಯ್ ಈಸ್ 9 ಇಯರ್ಸ್ ಓಲ್ಡ್, ಈಗ 9 ವರ್ಷದಲ್ಲಿದ್ದಾನೆ ಹುಡುಗ, 120 ಸೆಂಟಿಮೀಟರ್ 120 ಸೆಂಟಿಮೀಟರ್ ಟಾಲ್ ಇದ್ದಾನೆ. ಅಟ್ ದ ಎಂಡ್ ಆಫ್ ದ ಗ್ರೋತ್ ಪೀರಿಯಡ್ ಈಸ್ ಲೈಕ್ಲಿ ಟು ಬಿ, ಅವನ ಎಂಡ್ ಆಫ್ ದ ಗ್ರೋತ್, ಅವನ ಬೆಳವಣಿಗೆ ಅಂತ ಮುಗಿಯೋದ್ರೊಳಗೆ ಅವನ ಹೈಟ್ ಎಷ್ಟು ಬರುತ್ತೆ? ಈಗ 9 ವರ್ಷಕ್ಕೆ 120 ಇದೆ ಅಂದರೆ 120/75 ಹಾಕ್ಕೊಂಡು ಇಂಟು 100 ಮಾಡಿದರೆ 160, 160 ಸೆಂಟಿಮೀಟರ್ ಉದ್ದ ಬೆಳೀತಾನೆ. ಅಂದರೆ ಈಗ ಅಟ್ ಪ್ರೆಸೆಂಟ್ ಟಾಲ್ ಇರೋದು 120, ಇನ್ನು 75%, ಆಲ್ರೆಡಿ 25% ಅವನು ಏನಾಗಿದೆ, 25% ಅವನು ಆಲ್ರೆಡಿ ಬೆಳೆದಿದ್ದಾನೆ. ಇನ್ನು 75%, ಇನ್ನು ಮುಕ್ಕಾಲು ಅವಧಿಯಲ್ಲಿ ಅವನ ಹೈಟ್ ಎಷ್ಟಾಗ್ತಾನೆ ಅಂದರೆ 160 ಸೆಂಟಿಮೀಟರ್ ಟಾಲ್ ಆಗ್ತಾನೆ. ಪರ್ಸೆಂಟೇಜ್ 75%. See next, activity 7.2 ನೋಡಿ. Use the data given in activity 7.1 to draw a graph. Take age of x-axis and percent growth in height on the y-axis. ಈ ಒಂದು ಏಜ್ ವೈಸ್ ಫುಲ್ ಗ್ರೋತ್ ಆದರೆ ಅದನ್ನು ಗ್ರಾಫ್ ಮೂಲಕ ಹೇಗೆ ಹಾಕೋದು ಅಂಥೇಳಿ ಒಂದು ಇದನ್ನು ಕೊಟ್ಟಿದ್ದಾರೆ. ನೀವು ಸಹ ಇದನ್ನು ಎಕ್ಸ್ ಆ್ಯಕ್ಸಿಸ್ಗೆ ಏಜ್ ಆಫ್ ದ ಇಯರ್ ಹಾಕ್ಕೊಳ್ಳಿ, ವೈ ಆ್ಯಕ್ಸಿಸ್ಗೆ ಫುಲ್ ಆಫ್ ಹೈಟ್ ಪರ್ಸೆಂಟೇಜ್ ಹಾಕ್ಕೊಳ್ಳಿ. ಇದೊಂದು ಡ್ರಾ ಮಾಡಿಕೊಂಡು ನಿಮ್ಮ ಏಜಿಗೆ ಎಷ್ಟು ಹೈಟ್ ಇದ್ದೀರಾ ಸೆಂಟಿಮೀಟ್ರಲ್ಲಿ ಅದನ್ನು ಡ್ರಾ ಮಾಡಿ ಅಂತೇಳಿ. ಇಲ್ಲಿರೋದನ್ನು ಮಾಡ್ಬೋದು, ಅಥವಾ ನೀವು ನಿಮ್ಮ ಫ್ರೆಂಡ್ಸ್ ಒಂದು 10 ಮೆಂಬರ್ಸ್ನ ಕಲೆಕ್ಟ್ ಮಾಡಿಕೊಂಡು ಅವರ ಹೈಟ್, ಅವರ ಏಜ್, ಇಯರ್ ಆಫ್ ಏಜ್ ಅದನ್ನು ತಗೊಂಡು ಗ್ರಾಫನ್ನು ಮಾಡ್ಬೋದು. ಹೈಲೈಟ್ ದ ಪಾಯಿಂಟ್ ರೆಪ್ರೆಸೆಂಟಿಂಗ್ ಯುವರ್ ಏಜ್ ಆನ್ ದ ಗ್ರಾಫ್. ಅಲ್ಲಿ ಏಜ್ ಆಫ್ ದ ಗ್ರಾಫ್ನ ಹೈಲೈಟ್ ಮಾಡಿ.
Find out the percentage of height you have already reached. Calculate the height you might eventually reach. Draw your graph with one given year. ನೋಡಿ 8 ಇಯರ್ಸ್ಗೆ ಎಷ್ಟು 70% ಆಫ್ ಫುಲ್ ಆಫ್ ಹೈಟ್ ಇದೆ. 9 ಇಯರ್ಸ್ಗೆ 78% ಆರ್ 75% ಹೈಟ್ ಇದೆ. ಅದೇ ರೀತಿ 10 ಇಯರ್ಸ್ಗೆ 10 ವರ್ಷಕ್ಕೆ ಆಲ್ಮೋಸ್ಟು 78%. ಅದೇ ರೀತಿ 81% ಆಫ್ ಹೈಟ್ ಇನ್ 11 ಇಯರ್ಸ್. ಅದೇ ರೀತಿ 88% ಆಫ್ ಹೈಟ್ ಇನ್ 12 ಇಯರ್ಸ್. ಇದೆಷ್ಟು ಬರುತ್ತೆ 82 ಆರ್ 87 or 88% of height in 13 years, 91% of 14 years. ಈ ಥರ ಇಲ್ಲಿ ಹಾಕಿದ್ದಾರೆ. ಇದು ಫುಲ್ ಆಫ್ ಹೈಟ್ ಇಲ್ಲಿ ಬರುತ್ತೆ, ಇದನ್ನು ಹೈಲೈಟ್ ಮಾಡಿದ್ದಾರೆ. ಆಯಿತಾ? ಇದು ಏಜ್ ಆಫ್ ಇಯರ್, ಈ ಏಜಿಗೆ ಇದು ಗ್ರಾಫ್. ಬಾಯ್ಸು ಮತ್ತು ಗರ್ಲ್ಸ್ ಇಬ್ಬರದೂ. ಇಲ್ಲಿ ಬಾಯ್ಸ್ ಪಿಂಕ್ ಕಲರ್ ಫಸ್ಟ್ ಈಗಿನ ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ, ಅದು ಅಂದರೆ ಅಲ್ಲಿ ಚಾರ್ಟ್ ಕೊಟ್ಟಿದ್ದಾರಲ್ಲ ಆಲ್ರೆಡಿ, ಆ ಒಂದು ಕ್ಯಾಲ್ಕುಲೇಟ್ಗೆ ಇಲ್ಲಿ ಗ್ರಾಫ್ ಹಾಕಿದ್ದಾರೆ. ನೀವು ನಿಮ್ಮ ಮತ್ತು ನಿಮ್ಮ ಫ್ರೆಂಡ್ಸ್ ಹೈಟ್ ಗರ್ಲ್ಸು ಬಾಯ್ಸ್ದು ಮಾಡ್ಬೋದು. ಈ ಬ್ಲೂ ಲೈನ್ಸ್ ಇರೋದಿಲ್ಲ ಗರ್ಲ್ಸ್ದು, ಪಿಂಕ್ ಲೈನ್ಸ್ ಇರೋದಿಲ್ಲ ಬಾಯ್ಸ್. ಗ್ರಾಫ್ ಇದೆ, ಓಕೆನಾ? ಗ್ರಾಫ್ ಶೋಯಿಂಗ್ ಪರ್ಸೆಂಟೇಜ್ ಆಫ್ ಹೈಟ್ ವಿತ್ ಏಜ್. ಅವರ ವಯಸ್ಸಿಗೆ ತಕ್ಕಂತೆ ಅವರ ಹೈಟ್ದ ಒಂದು ಗ್ರಾಫ್. ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋಸ್ನ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ಆಗ ನಾನು ಡೈಲಿ ಆಗ್ತಕ್ಕಂಥ ಕ್ಲಾಸಸ್ದು ಈಸಿಯಾಗಿ ಸಿಗುತ್ತೆ, ಅವು ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ. ಆ್ಯಂಡ್ ಪ್ಲೇಲಿಸ್ಟ್ ಚೆಕ್ ಮಾಡಿ, ಈ ಲೆಸನ್ನ ಕಂಪ್ಲೀಟ್ ವೀಡಿಯೋಸ್ ನಿಮಗೆ ಸಿಕ್ಬಿಡುತ್ತೆ ಒಂದು ಲೆಸನ್ದು. ಆ್ಯಂಡ್ ಆದಷ್ಟು ಆಡಿಯೋನ ಕೇಳಿಸ್ಕೊಂಡು ಟೆಕ್ಸ್ಟ್ ಬುಕ್ ಇಟ್ಕೊಂಡು ಅಂಡರ್ಲೈನ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ವರ್ಡ್ಸ್ನ 2-3 ಟೈಮ್ ಕೇಳಿ. ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ದೆನ್ ಆದಷ್ಟು ಟೆಕ್ಸ್ಟ್ ಬುಕ್ ರೀಡ್ ಮಾಡಿ 2-3 ಟೈಮು. ಇಸ್ ದ ಬೆಟರ್ ವೇ ಆಫ್ ಲರ್ನಿಂಗ್ ಇನ್ ಸೈನ್ಸ್. ಆದಷ್ಟು ಎಷ್ಟು ಟೆಕ್ಸ್ಟ್ ಬುಕ್ ಓದ್ತೀರಾ ಅದು ನಿಮಗೆ ತುಂಬ ಒಳ್ಳೆಯದು. ಓಕೆ ಮಾಡಿ ಸ್ಟೂಡೆಂಟ್, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. Define teenagers, or what is teen? Define teens or teenagers. What is puberty? Puberty ಅಂದ್ರೇನು? Which age we called as teens? ಯಾವ ಏಜನ್ನ ನಾವು ಟೀನ್ಸ್ ಅಂತ ಕರಿತೀವಿ? Write the changes at puberty. ಯಾವುದು ಪ್ರೌಢಾವಸ್ಥೆಯಲ್ಲಿ ಕಂಡುಬರುವಂತಹ ಬದಲಾವಣೆಗಳು ಯಾವುದು ಅಂತ ಇದು ಫಸ್ಟ್ ಒಂದು ಮಾತ್ರ ಡಿಸ್ಕಸ್ ಮಾಡಿದ್ದೀವಿ, ಅದನ್ನೇ ಬರೀರಿ. ಗಿವ್ ಎಕ್ಸಾಂಪಲ್. ರೈಟ್ ದ ಚೇಂಜಸ್ ಅಟ್ ಪ್ಯೂಬರ್ಟಿ ಅಂಡ್ ಗಿವ್ ಎಕ್ಸಾಂಪಲ್. ಎಕ್ಸಾಂಪಲ್ ಈ ಚಾರ್ಟ್ನೇ ಹಾಕ್ಬೋದು ನೀವು. Draw a graph showing percentage of height with age. Your and your friends. Your friends height and age. ನಿಮ್ಮ ಮತ್ತು ನಿಮ್ಮ ಫ್ರೆಂಡ್ಸ್ದು ಏಜ್ ಮತ್ತು ಅವರ ಹೈಟನ್ನು ಗ್ರಾಫ್ ಮಾಡಿ ನೋಟ್ ಮಾಡಿಟ್ಕೊಳ್ಳಿ. ಇದಿಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನ್ಸು. ಹೋಮ್ವರ್ಕ್ ಕ್ವಶನ್ಸ್ ಎಲ್ಲ ಅಡಿಷನ್ ಕ್ವಶನ್ಸ್ ಅಂತ ಹಾಕ್ಕೊಂಡು ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಆದಮೇಲೆ ಬರ್ಕೊಳ್ಳಿ. ನಿಮ್ಮ ಸ್ಕೂಲ್ಗಳಲ್ಲಿ ಇನ್ ಟೆಕ್ಸ್ಟಲ್ಲಿ ಕ್ವಶನ್ಸ್ ಕೊಟ್ಟಾಗ ಈ ಒಂದು ಹೋಮ್ವರ್ಕ್ ಕ್ವಶನ್ಸ್ ಹೆಲ್ಪ್ ಆಗುತ್ತೆ ನಿಮಗೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.